ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಚಿಂಗ್ಸ್ ಎಕ್ಸಾಮ್ ಪಾಯಿಂಟ್. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಒಂದು ವೀಕ್ ಆಫ್ ಟೈಮ್ ಟೇಬಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಟೈಮ್ ಟೇಬಲ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಸೊ ಅದಕ್ಕೋಸ್ಕರ ಇವಾಗ ಟೈಮ್ ಟೇಬಲ್ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಇನ್ ಕಮಿಂಗ್ ಡೇಸ್ ತುಂಬಾ ಎಕ್ಸಾಮ್ಸ್ ಇದೆ. ನಮ್ ಕಣ್ಮುಂದೆ ಅಂತ ಸಿಕ್ಕಾಪಟ್ಟೆ ಎಕ್ಸಾಮ್ಸ್ ಇದೆ. ವಿ ಎ ಆಗ್ಲಿ, ಪಿ ಸಿ ಆಗ್ಲಿ, ಇ ಎಸ್ ಐ ಆಗ್ಲಿ. ಪಿ ಎಸ್ ಐ ಕಾಲ್ ಮಾಡ್ತೀವಿ ಅಂತಿದ್ದಾರೆ. ಕೆ ಎಸ್ ಇದೆ, ಮತ್ತೆ ವೇರಿಯಸ್ ಗ್ರೂಪ್ಸ್ ಎಕ್ಸಾಮ್ಸ್ ಇವೆ. ಸೊ ಈ ಟೈಮು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಯಾಕಂದ್ರೆ ಇಷ್ಟ ದಿನ ಅಂತೂ ಬರಗಾಲ ಟೈಪ್ ಇದ್ದು 2-3 ಇಯರ್ಸ್ ಆಗ್ಲಿ ತುಂಬಾನೇ ಬರಗಾಲ ಆಗಿತ್ತು ಅಂತ ಅನ್ಬೋದು ನಾವು. ಯಾಕಂದ್ರೆ ನೋಟಿಫಿಕೇಶನ್ ಇಲ್ಲ, ಏನೂ ಇಲ್ಲ. ಸೊ ಇವಾಗ ತುಂಬಾನೇ ನೋಟಿಫಿಕೇಶನ್ ಆಗಿದೆ. ಅದಕ್ಕೆ ಟೈಮ್ ಟೇಬಲ್ ನಮ್ದು ಇವಾಗಿಂದ ಹೇಗಿರ್ಬೇಕು, ಇಷ್ಟ ದಿನ ಮಾಡ್ದವರು ಓಕೆ, ಬಟ್ ಮಾಡಿಲ್ಲ ಅಂದ್ರೆ ನಾನು ಇವಾಗ ಟೈಮ್ ಟೇಬಲ್ ಹಾಕ್ತೀನಿ. ಆ ಟೈಮ್ ಟೇಬಲ್ ಹೀಗಿದ್ರೆ ತುಂಬಾ ಉಪಯುಕ್ತ. ಯಾಕಂದ್ರೆ ನಮಗೆ ಪ್ರಾಪರ್ ಆಗಿ ಟೈಮ್ ಟೇಬಲ್ ಹಾಕೊಂಡ್ರೆ, ಪ್ರಾಪರ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಯಾವ್ದು ತಪ್ಪಲ್ಲ. ನಾವು ಎಲ್ಲಿ ಫೇಲ್ ಆಗ್ತೀವಿ ಅಂದ್ರೆ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲ್ಲ ನಾವು. ಸೊ ಅದಕ್ಕಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ಓದುವಾಗ ಫಾಲೋ ಮಾಡ್ತೀನಿ. ನಾನು ಪಿ ಎಸ್ ಐ ಪ್ರಿಪರೇಷನ್ ಮಾಡುವಾಗ ಫಾಲೋ ಮಾಡ್ತಿದ್ದ ಟೈಮ್ ಟೇಬಲ್ ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ. ಆ ಟೈಮ್ ಟೇಬಲ್ ನನಗೆ ಯಾರು ಹೇಳ್ಕೊಡ್ತಿದ್ರು ಅಂದ್ರೆ, ಫಸ್ಟ್ ಆಫ್ ಆಲ್ ಆ ಟೈಮ್ ಟೇಬಲ್ ನೋಡಿ ಹಾಕ್ತೀನಿ ವಿಡಿಯೋ ಮುಂದೆ. ಓಕೆ, ಇದೇ ಟೈಮ್ ಟೇಬಲ್ ಈ ತರ ಇರ್ಬೇಕು. ಮಿಡ್ಲಲ್ಲಿ ಬಾಕ್ಸ್ 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 ಟೈಸ್ ಇರುತ್ತೆ. ನನಗೆ ಟೈಮ್ ಟೇಬಲ್ ಹೇಳಿದ್ದು ನಮ್ಮಣ್ಣ ವೆನ್ ಹಿ ವಾಸ್ ಪ್ರಿಪೇರಿಂಗ್ ಫಾರ್ ಈಸ್ ಪಿ ಎಸ್ ಐ ಎಕ್ಸಾಮ್. ಅವರು ನಮ್ಗೆ ಟೈಮ್ ಟೇಬಲ್ ಹೇಳಿದ್ರು. ಸೊ ನಾನು ಅದನ್ನ ಫಾಲೋ ಮಾಡಿದೆ. ಇದನ್ನ ನೀವು ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬಹುದು ಅಂತ. ಸೊ ಅದಕ್ಕೆ ಫಸ್ಟ್ ಟೈಮ್ ಟೇಬಲ್ ಅಂತ ನೋಡಿರಲ್ಲ, ಅದರಲ್ಲಿ ನಾನು ಒಂದು 6 ಸೆಷನ್ಸ್ ಮಾಡ್ತೀನಿ. ಲೈಕ್ ಸಬ್ಜೆಕ್ಟ್ ಓದುವಾಗ ಒಂದು 6 ಸೆಷನ್ಸ್ ಮಾಡ್ತೀನಿ ನಾನು. 6 ಸೆಷನ್ಸ್ ಯಾಕೆ ಅಂದ್ರೆ ಒಂದೇ ಸೆಷನ್ ಇಲ್ಲ ಲಾಂಗ್ ಆಗಿ ಓದಿದ್ರೆ ಒಂಥರ ಹೆಕ್ಟಿಕ್ ಆಗುತ್ತೆ. ಸೊ ಮಿಡ್ಲಲ್ಲಿ ಬ್ರೇಕ್ ತಗೊಂಡು ಓದಿದ್ರೆ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಸ್ಟಡಿ ಆಗುತ್ತೆ. ಯಾಕಂದ್ರೆ ಯಾವುದೇ ವಿಷಯ ಆಗ್ಲಿ ತುಂಬಾ ಹೊತ್ತು ತಲೆ ತುಂಬಿದ್ರೆ ಅದು ತಲೆ ಭಾರ ಆದಂಗೆ ಆಗುತ್ತೆ. ನಾನು ಓದುವಾಗ ಫೀಲ್ ಮಾಡಿದ್ದೇನೆ. ಮತ್ತೆ ಕ್ಲಾಸ್ ಅಲ್ಲಿ ಇರುವಾಗ್ಲೂ ಒಂದೇ ಕ್ಲಾಸು 2 ಅವರ್ಸ್ ಆದ್ರೆ ಓಕೆ, 4-5-6 ಅವರ್ಸ್ ತನ ಒಂದೇ ಸಬ್ಜೆಕ್ಟ್ ಒಂದೇ ಕ್ಲಾಸ್ ಮಾಡ್ತಿದ್ದೆ. ಏನ್ ಬೈತಿದ್ದಾನಪ್ಪ ಇವ ಅಂತ ತಿಂತೀವಿ ನಾವು. ಸೊ ಅದಕ್ಕೋಸ್ಕರನೇ ನಾನ್ ಸೆಷನ್ ಟೈಪ್ ಮಾಡ್ಕೊಂಡು ಹೋಗ್ತಿದ್ದೆ. ಸೆಷನ್ಸ್ ಅಂದ್ರೆ ಒಂದ್ ಸೆಷನ್ಗೆ 2 ಅವರ್ಸ್ ಇಲ್ಲ 2 ಅವರ್ಸ್ 30 ಮಿನಿಟ್ಸ್ ಇಲ್ಲ 3 ಅವರ್ಸ್ ಈ ತರ ಸೆಷನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಾನು ಈ ಟೈಮ್ ಟೇಬಲ್ ನ ರೆಡಿ ಮಾಡಿದ್ದೀನಿ. ನಾನ್ ಪ್ರಿಪರೇಷನ್ ಮಾಡುವಾಗ ಇದೇ ಟೈಮ್ ಟೇಬಲ್ ಫಾಲೋ ಮಾಡ್ತಿದ್ದೆ. ಫಸ್ಟ್ ಈ ಟೈಮ್ ಟೇಬಲ್ ಅಲ್ಲಿ ಟೈಮ್ ಟೇಬಲ್ ನ ಫೋಟೋ ಹಾಕಿದ್ನಲ್ಲ ಅದನ್ನೇ. ಫಸ್ಟ್ ಈ ಟೈಮ್ ಟೇಬಲ್ ಅಲ್ಲಿ ಬೆಳಿಗ್ಗೆ ಎದ್ದೇಳೋದು 5:30ಗೆ. 5:30 ಬೇಗ ಎದ್ದೇಳಬೇಕು. ಬೆಳಿಗ್ಗೆ 5:30ಗೆ ಎದ್ಕೊಳ್ಳಿ. 5:30 6:30 ವರೆಗೂ ನಾವು ಫ್ರೆಶ್ ಅಪ್ ಆಗೋದಾಗ್ಲಿ, ಬೆಳಿಗ್ಗೆ ಎದ್ದು ಬ್ರಷ್ ಮಾಡೋದಾಗ್ಲಿ, ಮತ್ತೆ ರನ್ನಿಂಗ್ ಮಾಡಿ, ವಾಕಿಂಗ್ ಮಾಡಿ 5:30 to 6:30 ವರೆಗೂ ಫ್ರೆಶ್ ಆಗಿ ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಲೈಬ್ರರಿಗೆ ಹೋಗಿ ಕೊಟ್ಟಿರ್ಬೇಕು 6:30ಗೆ. ದೆನ್ 6:30 to 9 ಫಸ್ಟ್ ಸೆಷನ್ 2.5 ಅವರ್ಸ್ ಅಲ್ಲ. ಅದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಿಮಗೆ ಟಫ್ ಅನ್ಸೋ ಸಬ್ಜೆಕ್ಟ್ ನ ಚೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಂದು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನಗೆ ಸೈನ್ಸ್ ಟಫ್ ಅನ್ಸ್ತಿತ್ತು. ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರೋರಿಗೆ ಆಕ್ಚುಲಿ ಈ ಕಡೆ ಆರ್ಟ್ಸ್ ಇರಲ್ಲ, ಈ ಕಡೆ ಸೈನ್ಸ್ ಇರಲ್ಲ. ಈ ಅಕೌಂಟ್ಸ್ ನ ಪ್ರಾಕ್ಟೀಸ್ ಮಾಡೇ ಬಂದಿರ್ತೀವಿ ನಾವು. ಅಲ್ಪ ಸ್ವಲ್ಪ ಎಕನಾಮಿ ಟಚ್ ಇರ್ತೀವಿ, ಅದ್ ಬಿಟ್ರೆ ಏನೂ ಇರಲ್ಲ. ಅದಕ್ಕಾಗಿ ನನಗೆ ಸೈನ್ಸ್ ಟಫ್ ಅನ್ಸಿತ್ತು. ಸೊ ಮಾರ್ನಿಂಗ್ ಸೆಷನ್ ಸೈನ್ಸ್ ಕೊಡೋದು. ಸೈನ್ಸ್ 2.5 ಅವರ್ಸ್. ಎಷ್ಟೊತ್ತು? 6:30 9 ವರೆಗೂ. ಇದು ಫಸ್ಟ್ ಸೆಷನ್ ಆಯ್ತು. ಫಸ್ಟ್ ಸೆಷನ್ ಆದ್ಮೇಲೆ 9 to 9:30 ಬ್ರೇಕ್ಫಾಸ್ಟ್ ಆದ್ಮೇಲೆ ಇಮಿಡಿಯೇಟ್ಲಿ ಬ್ರೇಕ್ ಹೋಗಿ 9:30 to 11:30 ವರೆಗೂ ಸೆಕೆಂಡ್ ಸೆಷನ್ ಅಲ್ಲಿ ಯಾವ್ದು ಮಾಡ್ಬೇಕಂದ್ರೆ ಸೆಕೆಂಡ್ ಟಫ್ ಟೆಸ್ಟ್ ಇರುತ್ತೆ. ಸೆಕೆಂಡ್ ಟಫ್ ಸಬ್ಜೆಕ್ಟ್ ನ ಚೂಸ್ ಮಾಡ್ಕೋಬೇಕು ನೀವು. ಯಾಕಂದ್ರೆ ಬ್ರೇಕ್ ಆದ್ಮೇಲೆ ಫ್ರೆಶ್ ಆಗಿರುತ್ತೆ ಮೈಂಡ್. ಸೊ ಬ್ರೇಕ್ ಆದ ನಂತರ ಸ್ವಲ್ಪ ಟಫ್ ಸಬ್ಜೆಕ್ಟ್ ನ ಚೂಸ್ ಮಾಡ್ಕೋಬೇಕು. ಅದಕ್ಕೆ 11:30 ವರೆಗೂ ಸೆಕೆಂಡ್ ಸೆಷನ್. ಯಾವ್ದೇ ಸಬ್ಜೆಕ್ಟ್ ಹಾಕೊಳ್ಳಿ, ನಾನು ಸಬ್ಜೆಕ್ಟ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ಯಾಕೆ ಅವ್ರವ್ರ ಇಂಟ್ರೆಸ್ಟಿಂಗ್ ಮೇಲೆ ಸಬ್ಜೆಕ್ಟ್ಸ್ ಹೋಗ್ತವೆ. ಸೊ 11:30 ವರೆಗೂ ಸೆಕೆಂಡ್ ಸೆಷನ್ ಆಯ್ತು. ನೆಕ್ಸ್ಟ್ 10 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. 11:30 11:40 ವರೆಗೂ 10 ಮಿನಿಟ್ಸ್ ಬ್ರೇಕ್ ತಗೊಂಡು 11:40 1:40 ವರೆಗೂ
ಥರ್ಡ್ ಸೆಷನ್ ಇದು. ಥರ್ಡ್ ಸೆಷನ್ ಅಲ್ಲಿ ಯಾವುದೇ ಇಷ್ಟ ಆಗಿರೋ ಸಬ್ಜೆಕ್ಟ್ ತಗೊಳ್ಳಿ. ಈಗ ಟಫ್ ಈಸಿ ಅಂತ ಏನಿರಲ್ಲ, ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನ ತಗೊಳ್ಳಿ. ಯಾಕಂದ್ರೆ ಒಂದ್ ಸೆಷನ್ ಮುಗಿಸಿ ಸೆಕೆಂಡ್ ಸೆಷನ್ಗೆ ಹೆಕ್ಟಿಕ್ ತರ ಫೀಲ್ ಆಗುತ್ತೆ. ಸೊ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನ ತಗೊಳ್ಳಿ. 1:40 ಇಂದ 3 ವರೆಗೂ ಒಂದು ಲಂಚ್ ಬ್ರೇಕ್ ಅಂಡ್ ಒಂದ್ ನ್ಯಾಪ್, 20-30 ಮಿನಿಟ್ಸ್ ನ್ಯಾಪ್ ತಗೊಳ್ಳಿ. 3 ಆದ್ಮೇಲೆ 3 to 5 ಫೋರ್ತ್ ಸೆಷನ್. ಫೋರ್ತ್ ಸೆಷನ್ ಅಲ್ಲಿ ಯಾವುದೇ ಸಬ್ಜೆಕ್ಟ್ ಓದಿ ನೀವು, ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ಸಬ್ಜೆಕ್ಟ್. ಮತ್ತೆ 5 to 6 ಯಾವ್ದು ಮಾಡಿ ಅಂದ್ರೆ ಮೆಂಟಲ್ ಎಬಿಲಿಟಿನೇ ಮಾಡಿ ಆ ಟೈಮ್. 5 to 6 ಮೆಂಟಲ್ ಎಬಿಲಿಟಿ ಹಾಕಿದ್ರೆ, ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ತಲೆ ವಜ್ಜೆ ಆದಂಗೆ ಆಗುತ್ತೆ. ಮೆಂಟಲ್ ಎಬಿಲಿಟಿ ಬರ್ದೇ ಇರೋರಿಗೆ, ಇಂಟ್ರೆಸ್ಟಿಂಗ್ ಆಗಿರೋರು ಯಾವುದೇ ಟೈಮಲ್ಲಿ ಹಾಕೊಳ್ಳಿ. 5 to 6 ಮೆಂಟಲ್ ಎಬಿಲಿಟಿ ಮಾಡಿ. ಆ ಟೈಮಲ್ಲಿ 6 to 6:30 ಸ್ವಲ್ಪ ಬ್ರೇಕ್ ತಗೊಳ್ಳಿ. ಟೀ ಬ್ರೇಕ್ ಇಲ್ಲ ಫ್ರೆಂಡ್ಸ್ ಜೊತೆ ಮಾತಾಡೋರು, ಹಾಫ್ ಅನ್ ಅವರ್ ಬ್ರೇಕ್ ತಗೊಳ್ಳಿ. ಬೆಳಿಗ್ಗೆಯಿಂದ ಹೆಕ್ಟಿಕ್ ಆಗಿರುತ್ತೆ ಓದಿ. ಸೊ ಅದಕ್ಕೆ ಒಂದ್ 30 ಮಿನಿಟ್ಸ್ ಟೀ ಬ್ರೇಕ್ ಇಲ್ಲ ಗ್ರೌಂಡ್ ಹೋಗೋದು, ವಾಯು ವಿಹಾರ ಮಾಡೋದು ಅಷ್ಟೇನು, ಅದನ್ನ ಮಾಡಿ. ನೆಕ್ಸ್ಟ್ 6:30 ಇಂದ 8:30 ವರೆಗೂ ಫಿಫ್ತ್ ಸೆಷನ್ ಇದು. ಫಿಫ್ತ್ ಸೆಷನ್ ಅಲ್ಲಿ ನೀವು ಯಾವುದೇ ಸಬ್ಜೆಕ್ಟ್, 4 ಸಬ್ಜೆಕ್ಟ್ ಅಂತೂ ಇಲ್ಲಿ ಡಿಫೈನ್ ಮಾಡ್ತಾನೆ ಇಲ್ಲ, ಈ ಸಬ್ಜೆಕ್ಟ್ ಅಂತೂ ಹೇಳ್ತಾನೆ ಇಲ್ಲ ಇದೇ ಸಬ್ಜೆಕ್ಟ್ ಓದಿ ಅಂತ. ಯಾವುದೇ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿರೋ ನೀವೇ ಮಾಡ್ಕೊಳ್ಳಿ. ನಿಮ್ ಟೈಮ್ ಪ್ರಕಾರ, ನಿಮ್ ಇಂಟ್ರೆಸ್ಟ್ ಪ್ರಕಾರ, ನಿಮಗ್ ಟಫ್ ಯಾವ್ದು ಅನ್ಸುತ್ತೋ ಅದನ್ನ ತಲೆಯಲ್ಲಿ ಇಟ್ಕೊಂಡು ಯಾವ ಟೈಮಲ್ಲಿ ಯಾವ ಸಬ್ಜೆಕ್ಟ್ ಓದ್ಬೇಕಂದ್ರೆ ನೀವೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ್ರೆ 8:30 ಇಂದ 9 ವರೆಗೂ ಊಟ ಮಾಡಿ. ಊಟ ಮಾಡುವಾಗ ಸ್ವಲ್ಪ ನೈಟ್ ಕರೆಂಟ್ ಅಫೇರ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋ 30 ಮಿನಿಟ್ಸ್ ಅಲ್ಲಿ ಊಟದ ಜೊತೆಗೆ ಒಂದ್ ಸ್ಪೇಸ್ 2x ಅಲ್ಲಿ ಇಟ್ಕೊಂಡು ಯಾವ್ದೋ ಒಂದು ಕರೆಂಟ್ ಅಫೇರ್ಸ್ ಇಟ್ಕೊಂಡು ವಿಡಿಯೋ ನೋಡ್ಕೊಂಡ್ಬಿಡಿ. ಇದಾದ್ಮೇಲೆ 9:30 ಇಂದ 11:30 ಆರ್ 11, ನೀವು 11:30 ಆದ್ರೂ ಮಾಡಿ, 11 ಆದ್ರೂ ಮಾಡಿ. ಈ ಟೈಮ್ ಅಲ್ಲಿ ಕರೆಂಟ್ ಅಫೇರ್ಸ್ ಮಾಡಿ. ಕರೆಂಟ್ ಅಫೇರ್ಸ್ 1.5 ಅವರ್. ಯಾಕೆ ಅಂದ್ರೆ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಈ ಟೈಮ್ ಅಲ್ಲಿ. ಪ್ರೆಸೆಂಟ್ ಸಿನಾರಿಯೋ ಹೇಗಿದೆ ಅಂದ್ರೆ ಕರೆಂಟ್ ಅಫೇರ್ಸ್ ಡೈರೆಕ್ಟ್ ಇಂಡೈರೆಕ್ಟ್ 40 ಕ್ವಶನ್ಸ್ ಅಂತ ಬರುತ್ತೆ. ಡೈರೆಕ್ಟ್ ಕ್ವಶನ್ಸ್ 20 ಪ್ಲಸ್ ಬರ್ತಿದೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಇಂದ 10-15 ಕ್ವಶನ್ಸ್ ಅಂತೂ ಲಿಂಕ್ ಅನ್ಸೋ ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ ಕ್ವಶನ್ಸ್ ಅಂತೂ ಬರುತ್ತೆ. ಸೊ ಕರೆಂಟ್ ಅಫೇರ್ಸ್ ಗೆ ತುಂಬಾ ವೇಟೇಜ್ ಕೊಡ್ಬೇಕು ನಾವು. ಇಷ್ಟು ನಿಮ್ದು ಡೈಲಿ ರುಟೀನ್ ಆಗಿರ್ಬೇಕು. ಇದಾದ್ಮೇಲೆ 11 or 11:30 ಇಂದ 5:30 ವರೆಗೂ ನಿದ್ದೆ. ಇದ್ರಲ್ಲಿ ನಾನು ಬಾಕ್ಸ್ ಟೈಪ್ ಯಾಕೆ ಮಾಡಿದೀನಿ, ಬಾಕ್ಸ್ ಟೈಪ್ ಯಾಕೆ ಮಾಡಿದೀನಿ ಅಂದ್ರೆ, ಬಾಕ್ಸ್ ಅಲ್ಲಿ ಟಿಕ್ ಮಾಡ್ಕೋಬೇಕು. ಇವಾಗ ಫಸ್ಟ್ ಸೆಷನ್ ಮುಗಿತು, ಸೆಷನ್ ಅಲ್ಲಿ ಟಿಕ್ ಮಾಡ್ಕೋಬೇಕು. ಸೆಕೆಂಡ್ ಸೆಷನ್ ಮುಗಿತು, ಸೆಕೆಂಡ್ ಟಿಕ್ ಮಾಡೋದು. ಥರ್ಡ್ ಸೆಷನ್ ಮುಗಿತು, ಥರ್ಡ್ ಸೆಷನ್ ಅಲ್ಲಿ ಟಿಕ್ ಮಾಡೋದು. ಈ ತರ ಟಿಕ್ ಮಾಡ್ಕೊಂಡು ಹೋದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಕವರ್ ಮಾಡಿದೀನಿ. ನಾನು ಟೈಮ್ ವೇಸ್ಟ್ ಮಾಡ್ತಿಲ್ಲ ಅನ್ನೋದು ನಿಮ್ಗೆ ರಿಯಲೈಸ್ ಆಗುತ್ತೆ. ಟೈಮ್ ವೇಸ್ಟ್ ಮಾಡ್ತಿಲ್ಲ ಅನ್ನೋದು ಬ್ರೈನಿಗೆ ತಲುಪಿದ್ರೆ ಒಂಥರ ಮೋಟಿವೇಶನ್ ಆಗುತ್ತೆ. ಅದು ಮತ್ತೆ ಮಾಡ್ಬೇಕು ಅನ್ನೋ ಮೋಟಿವೇಶನ್ ಸಿಗುತ್ತೆ ನಿಮ್ಗೆ. ಸೊ ಅದಕ್ಕಾಗಿ ಇದನ್ನ ಮಾರ್ಕ್ ಮಾಡೋ ಟೆಕ್ನಿಕ್, ಈ ಟೈಮ್ ಟೇಬಲ್ ನನಗೆ ನಮ್ಮ ಅಣ್ಣ ಕೊಟ್ಟಿದ್ದು. ಸೊ ಇದನ್ನೇ ಫಾಲೋ ಮಾಡ್ತಿದ್ದೆ. ನೀವು ಕೂಡ ಇದನ್ನ ಫಾಲೋ ಮಾಡಿದ್ರೆ ಉತ್ತಮ ಅನ್ಸುತ್ತೆ ನಿಮ್ಗೆ. ಸೊ ಅದಕ್ಕೆ ಟಿಕ್ ಮಾಡಿ. ಒಂದ್ ಸೆಷನ್ ಮುಗಿಸಿದ್ರಲ್ಲ, ಒಂದ್ ಸೆಕ್ಷನ್ ಮುಗಿಸಿದ್ಮೇಲೆ ಟಿಕ್ ಮಾಡೋದು. ಟಿಕ್ ಮಾಡ್ಕೊಂಡು ಹೋಗೋದು. ಯಾವ ಸೆಷನ್ಸ್ ಇರ್ತೀವೋ ಆ ಸೆಷನ್ ಟಿಕ್ ಮಾಡೋದು. ನೆಕ್ಸ್ಟ್ ಇದನ್ನ ಮಂತ್ ಇದು ಮಾಡಿ. ಈ ಟೈಮ್ ಟೇಬಲ್ 1 ಮಂತ್ಗೆ ಒಂದು ಗೋಡೆ ಮೇಲೆ ನಿಮ್ ಲೈಬ್ರರಿ ರೂಮ್ ಅಲ್ಲೂ ಎಲ್ಲಾದ್ರೂ ಗೋಡೆ ಮೇಲೆ ಅಂಟಿ, ಆ ಸೆಷನ್ ಮುಗಿದ್ಮೇಲೆ ಇಮಿಡಿಯೇಟ್ಲಿ ಅದನ್ನ ಟಿಕ್ ಮಾಡ್ಬೇಕು. ಬಿಕಾಸ್ ಅದು ನಿಮಗ್ ಬೂಸ್ಟ್ ಕೊಡುತ್ತೆ, ಸೀರಿಯಸ್ ಮೋಟಿವೇಶನ್ ಸಿಗುತ್ತೆ ಅದರಿಂದ. ಟಿಕ್ ಮಾಡೋದ್ರಿಂದ ಒಂಥರ ಪಾಸಿಟಿವ್ ಮೋಟಿವೇಶನ್ ಅದು. ನಾನು ಇದನ್ನ ಕಂಪ್ಲೀಟ್ ಮಾಡಿದೆ ಅನ್ನೋ ಪಾಸಿಟಿವ್ ಮೋಟಿವೇಶನ್ ನೆಕ್ಸ್ಟ್ ಪ್ರೊಸೆಸ್ಗೆ ನೀವು ಜಂಪ್ ಆಗ್ತೀರ. ಸೊ ಅದಕ್ಕೆ ಈ ತರ ಫಾಲೋ ಮಾಡಿ ಇದನ್ನ. ನೆಕ್ಸ್ಟ್ ಟೈಮ್ ಟೇಬಲ್ ಅಂತೂ ಅದು ತುಂಬಾ ದಿನದಿಂದ ಕೇಳ್ತಿದ್ದೆ, ಟೈಮ್ ಟೇಬಲ್ ಯಾವ ತರ ಅಪ್ಲೋಡ್ ಮಾಡಿ ಅಂತ. ಸೊ ಈಗ ಟೈಮ್ ಟೇಬಲ್ ವಿಡಿಯೋ ಮಾಡಿದೀನಿ. ನೆಕ್ಸ್ಟ್ ಏನಾದ್ರು ಬೇಕಂದ್ರೆ ನನ್ಗೆ ಕೇಳಿ, ಈ ಟೈಮ್ ಟೇಬಲ್ ನ ಪ್ರಾಪರ್ ಆಗಿ ಫಾಲೋ ಮಾಡಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೇನಾದ್ರು ಬೇಕಂದ್ರೆ ಕೇಳಿ. ಥ್ಯಾಂಕ್ ಯು.